ಎರಡು ಊರ್ ಮಧ್ಯೆ ಒಂದು ಗಲಾಟೆ ಆವಾಗ ತಾನೇ ಹುಟ್ಕೋತಾ ಇದೆ. ನನ್ಗೂ ಏನೋ ಒಂದು ರಿಂಗ್ ಆಯ್ತು, ನಾನು ಎತ್ತಿದೆ, ಇಲ್ಲ ಮೇಡಮ್ ಇಲ್ಲ ಈ ತರ ಗಲಾಟೆ ಆಗೋ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಕೊಟ್ಟ. ಅವ್ರು ಸ್ವಾಮೀಜಿ ಬಂದ್ಬಿಟ್ಟು ರೋಡ್ ಮೇಲೆ ಅಡ್ಡ ಮಲ್ಕೊಂಡ್ಬಿಟ್ರು. ಯಾವುದೆಲ್ಲ ನಂಗೆ ತುಂಬ ಕಷ್ಟ ಆಗ್ತಾ ಇತ್ತು ಅಂತ ಅನಿಸಿದ್ದಿದೆಯಾ ನಿಮಗೆ? ಅಯ್ಯೋ ಯಾಕಾದ್ರೂ ಬಂದಪ್ಪ ಇದು ಬೇಗ ಮುಗಿದೋದ್ರೆ ಸಾಕು ಅಂತ ಅನಿಸಿದ್ದಿತ್ತಾ? ನಾ ಫುಲ್ ಟಫ್ ಆಫೀಸರ್ ಅಂತ ಹೇಳ್ಬೋದು. ಅವ್ರು ಒಂದು ಕೂಗ್ ಹಾಕಿದ್ರೆ ಸಾಕು, ಒಂದು ನಿಮಿಷ ಲೇಟ್ ಆದ್ರೂ ಕೂಡ ವಾಪಸ್ ಕಳಿಸ್ತಾ ಇದ್ರು. ಯರಗೇರ ಜಿಲ್ಲೆ ಒಂದು ನಕ್ಸಲೈಟ್ ಏರಿಯಾ ಆ ಟೈಮಲ್ಲಿ, ಅಪ್ಪಲ್ದಿನ್ನಿ ಪೊಲೀಸ್ ಸ್ಟೇಷನ್, ಯರಗೇರ ಪೊಲೀಸ್ ಸ್ಟೇಷನ್. ನಮ್ಮ ತಂದೆ ಸ್ಟಾರ್ಟಿಂಗ್ SP ಕಡೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದ್ರು. ಆಕಿಗೆ ಗೊತ್ತಿಲ್ಲ, ಒಬ್ಳೇ ಇದ್ದಾಳೆ, ಸ್ವಲ್ಪ ಇಲ್ಲೇ ಹತ್ರದ್ರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆಕಿಗೆ ಟ್ರೈನಿಂಗ್ ಕೊಡಿ ಅಂತ. ನೀವು ಬಹಳಷ್ಟು ಆಯಾಮಗಳಲ್ಲಿ ಮಾದರಿ ಆಗ್ತಾ ಇದ್ದೀರಿ. ಒಂದು ಮಹಿಳಾ ಪೊಲೀಸ್ ಅಧಿಕಾರಿಯಾಗಿ ಅಷ್ಟೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಒಬ್ಬ ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕು. ಆಮೇಲೆ ನೀವು ನಿಮ್ಮದೇ ಆದಂಥ ಒಂದು ಹೊಸ ಹೊಸ ಹೋರಾಟಗಳನ್ನು ಮಾಡಿಕೊಂಡು ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕಾಳಜಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ರಿ. ಇದೆಲ್ಲದಕ್ಕೂ ಕಾರಣ ಆಗಿರೋದು ಈ ಇಲಾಖೆಗೆ ಬಂದ ಮೇಲೆ. ಹಾಗಾಗಿ ನೀವು ಆ ಇಲಾಖೆಗೆ ಬಹಳ ಆಭಾರಿಯಾಗಿದ್ದೀರಿ ಅಂತ ನನ್ನ ಭಾವನೆ. ಹೇಗೆ ಟ್ರೈನಿಂಗ್ ಪೀರಿಯಡ್ನ ಹೇಗೆ ಜ್ಞಾಪಿಸ್ಕೊಳ್ಬೋದಾ? 2008ರಲ್ಲಿ ನೀವು ಬಂದ್ರಿ, ಹೌ ವಾಸ್ ದ ಟ್ರೈನಿಂಗ್? ಅಥವಾ ಆ ಟ್ರೈನಿಂಗ್ ಸಿಕ್ಕಿದ್ದಕ್ಕೆ ಹಿಂಗಾಯಿತು, ಅದನ್ನು ಜ್ಞಾಪಿಸ್ಕೊಳ್ಳೋದಾದ್ರೆ ಏನು ಅನಿಸುತ್ತೆ? 2008ರಲ್ಲಿ ನಾನು ಈ ಇಲಾಖೆಗೆ ಸೇರಿಕೊಂಡೆ. ಮೈಸೂರು ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಲ್ಲಿ ನಮಗೆ ಟ್ರೈನಿಂಗ್ 1 ವರ್ಷದ ಬುನಾದಿ ತರಬೇತಿ ನೀಡಿತು. ಅಲ್ಲಿ ಆಗಿಂದ ಆ ತರಬೇತಿ ಹೇಗಿರುತ್ತೆ ಅಂತ ನಮಗೆ ಹೇಳ್ಬೋದಾ? ಎಷ್ಟು ವಿಭಿನ್ನವಾಗಿರುತ್ತೆ ಅಂತ? ತರಬೇತಿಯಲ್ಲಿ ನಾವು 11 ಜನ ಹುಡುಗಿಯರು, ಇದನ್ನ ನಾವು ಬ್ಯಾಚ್ಮೇಟ್ಸ್, ಅದರಲ್ಲಿ 4 ಜನ, 5 ಜನ ಹುಡುಗಿಯರು. ಅದರಲ್ಲಿ ಒಬ್ಳು ಹುಡುಗಿ ನಡುವನ್ನೇ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಬೆಳಗಾವದವಳು ಇದ್ಲು, ವಾಪಸ್ ಹೋದ್ಲು. ಬಿಕಾಸ್ ಟ್ರೈನಿಂಗ್ ಟಫ್ ಆಗಿದೆ ಅಂತಂದು. ಅಂತ ಒಂದು ಟಫ್ ಟ್ರೈನಿಂಗ್ ನಮ್ಮ ಪೊಲೀಸ್ ಟ್ರೈನಿಂಗ್ ಇರುತ್ತೆ. ನಾವು 4 ಜನ ಹುಡುಗಿಯರು ಪ್ಲಸ್ ಇನ್ನು 7 ಜನ ಹುಡುಗರು ಕಂಟಿನ್ಯೂ ಮಾಡಿದ್ವಿ ನಾವು. ಏನು ಟಫ್ ಆಗಿರುತ್ತೆ ಅಂತ ಹೇಳ್ಬೋದಾ? ಒಂದು ನಮ್ದು ಫಿಸಿಕಲ್ ಏನು ಟ್ರೈನಿಂಗ್ ಕೊಡ್ತಾರಲ್ಲ, ಬೆಳಿಗ್ಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಆಮೇಲೆ ಮೌಂಟೇನಿಯರಿಂಗ್ ಆಗಲಿ, ಹಾರ್ಸ್ ರೈಡಿಂಗ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ ಎಲ್ಲನೂ ಕೂಡ. ಆಮೇಲೆ ಬೆಳಿಗ್ಗೆಯಿಂದ ಶೆಡ್ಯೂಲ್ ಫಸ್ಟಿಗೆ ನಾವು ಅಷ್ಟೊಂದು ವಿ ಆರ್ ನಾಟ್ ಯೂಸ್ ಟು ಇಟ್. ಬಟ್ ಅಲ್ಲಿ ಟ್ರೈನಿಂಗ್ ಹೋದ ತಕ್ಷಣನೇ ನಮಗೆ ನಮ್ದು ದಿನ ಸ್ಟಾರ್ಟ್ ಆಗೋದೇ ಬೆಳಿಗ್ಗೆ 6 ಗಂಟೆಯಿಂದ. 6 ಗಂಟೆ ನಾವು ಬೇಸ್ ಲೈನ್ ಫಾಲೋ ಅಂತ. ರಾತ್ರಿ 8 ಗಂಟೆವರೆಗೂ ಕೂಡ ಒಂದು ರೋಲ್ ಕಾಲ್ ತೊಗೊಂಡ್ಬಿಟ್ಟೆ ನಮಗೆ ಬ್ರೇಕ್ ಮಾಡ್ತಾಯಿದ್ರು ಊಟಕ್ಕೆ. ಸೊ ಕಂಟಿನ್ಯೂಸ್ ಆಗಲಿ ನಮ್ದು ಫಿಸಿಕಲ್ ಟ್ರೈನಿಂಗ್ ಆಗಲಿ, ಇವನ್ ನಮ್ದು ಮೆಂಟಲಿನೂ ಕೂಡ ನಾವು ಕಾಲೇಜಲ್ಲಿ ಓದುತ್ತರ ಕ್ಲಾಸಸ್ಸನ್ನು ಕೂಡ ಅಟೆಂಡ್ ಮಾಡೋದ್ರಿಂದ ಇದು ಆ್ಯಕ್ಚುಲಿ ಈ ಡಿಪಾರ್ಟ್ಮೆಂಟಿಗೆ ಇಷ್ಟೊಂದು ಟ್ರೈನಿಂಗ್ ಅವಶ್ಯಕತೆ ಇದೆ. ನಮ್ಮನ್ನು ಟ್ರೈನಿಂಗ್ ಪೀರಿಯಡಲ್ಲಿನೇ ನಮಗೆ ಈ ಡಿಪಾರ್ಟ್ಮೆಂಟಿಗೆ ತಯಾರಿ ಮಾಡ್ತಾರೆ. ನೀವು ಈ ಥರ ವರ್ಕ್ ಮಾಡೋ ಸನ್ನಿವೇಶಗಳು ಮುಂದೆ ಬರ್ಬೋದು, ಅದಕ್ಕೆ ನೀವು ಬೆಳಿಗ್ಗೆ ಇಷ್ಟೊಂದು ಫಿಸಿಕಲ್ ಟ್ರೈನಿಂಗ್ ಯಾಕೆ ಕೊಡ್ತಾರೆ ಅಂತಂದ್ರೆ ನಮಗೆ ಫಿಸಿಕಲಿ ಮುಂದೆ ಸ್ಟ್ರೈನನ್ನು ಕೂಡ ತಗೋಲಿಕ್ಕೆ ನಮಗೆ ಆವಾಗಿಂದನೂ ಕೂಡ ಬಿಲ್ಡಪ್ ಮಾಡ್ತಾರೆ. ಸ್ವಲ್ಪ ಸ್ಟ್ರೆಸ್ಸಲ್ಲಿನೂ ಕೂಡ ನಾವು ಟ್ರೈನಿಂಗ್ ನಮ್ಮ ಸ್ಟ್ರೆಸ್ಫುಲ್ ಆಗಿನೂ ಕೂಡ ಇರುತ್ತೆ. ಬಿಕಾಸ್ ನಾವು ಮುಂದೆನೂ ಕೂಡ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡುವಂಥ ಒಂದು ಸನ್ನಿವೇಶಗಳು ಬರಬಹುದು. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲ ಚೆನ್ನಾಗಿ ಎಲ್ಲನೂ ಕೂಡ ಟ್ರೈನಿಂಗ್ ಅಲ್ಲೇನೆ ನಮ್ಮನ್ನ ಒಂದು ಮಾಡೆಲ್ ಆಗಿ ನಮ್ಮನ್ನ ತಯಾರಿ ಮಾಡ್ತಾರೆ. ಸೊ ನಿಮ್ ಜೊತೆಗೆ ಬಂದು ಬಿಟ್ಟು ಹೋದವರು ಇದ್ದಾರೆ? ನನ್ನ ಬ್ಯಾಚ್ಮೇಟ್ ಒಬ್ಳು ರೆಹಮತ್ ಬಿನ್ ಅದಾಫ್ ಅಂತಂದಿದ್ಲು. ನಾವು ಟೋಟಲಿ 5 ಜನ ಸಿಲೆಕ್ಟ್ ಆಗಿದ್ವಿ DSP ಹೀಗೆ. ಅದರಲ್ಲಿ ಒಬ್ಳು ಕ್ವಿಟ್ ಮಾಡಿದ್ಲು ಬಿಕಾಸ್ ಟ್ರೈನಿಂಗ್ ಆಕೆಗೆ ತುಂಬಾ ಕಷ್ಟ ಆಯಿತು ಅಂತಂದು. ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ನಮ್ಗೆ ಕಷ್ಟ ಆಯಿತು. ನಂತರ ಒಂದು 2-3 ತಿಂಗಳಾದ ಮೇಲೆ ನಮಗೆ ಆವಾಗ ನಾವು ಸ್ವಲ್ಪ ನಮ್ಮ ಬಾಡಿನೂ ಕೂಡ ಮೋಲ್ಡ್ ಆಯಿತು ನಮ್ಮ ಆ ಒಂದು ಟ್ರೈನಿಂಗಿಗೆ. ಹೀಗಾಗಿ ನಮಗೆ ಟ್ರೈನಿಂಗ್ ಈಸಿ. ಎಲ್ಲಿ ಅಂದ್ರಲ್ಲ ಮೇಡಮ್ ಟ್ರೈನಿಂಗ್ ಆಗಿದ್ದೆಲ್ಲ? ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿ. ಆಮೇಲೆ ನಾವು ಇದನ್ನ ಏನದು ಚಾಮುಂಡಿ ಬೆಟ್ಟವರೆಗೂ ಕೂಡ ನಾವು ವಾಕ್ ಅಂಡ್ ರನ್ ಅಂತಂದು ನಮ್ಮ ಪೊಲೀಸ್ ಅಕಾಡೆಮಿಯಿಂದ ಅಲ್ಲಿವರೆಗೂ ಚಾಮುಂಡಿ ಬೆಟ್ಟ ಹತ್ತುತ್ತಾ ಇದ್ವಿ. ವೀಕೆಂಡ್ ಬಂದ್ರೆ ಸಾಕು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿವರೆಗೂ ನಮಗೆ ಅಲ್ಲೇನೆ ಗ್ರೌಂಡ್ ಅಲ್ಲೇನೆ ನಮಗೆ ರನ್ನಿಂಗ್ ಮಾಡಿಸ್ತಾ ಇದ್ರು ಒಂದು 5 ಕಿಲೋಮೀಟರ್.
ಪ್ಲಸ್ ವಿತ್ ಫಿಸಿಕಲ್ ಎಕ್ಸಸೈಸ್. ಸೊ ಕಂಟಿನ್ಯೂಸ್ಲಿ 6 ಗಂಟೆಗೆ ನಮ್ದು ಫಿಸಿಕಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗ್ತಂತೆ ಅಂದ್ರೆ 8:30ವರೆಗೂ ಕೂಡ ನಮ್ಗೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ರು. ಒಂದು ರನ್ನಿಂಗ್, ಆಮೇಲೆ ಯೋಗ, ಮತ್ತೆ ಎಕ್ಸಸೈಸಸ್, ಮತ್ತೆ ನಮಗೆ ಡ್ರಿಲ್ ಅಲ್ಲಿ ಕೂಡ ಬಿಕಾಸ್ ನಮ್ದು ಶಿಸ್ತು ಡಿಸಿಪ್ಲಿನ್ ಬರುವುದೇನೆ ನಮ್ದು ಫಸ್ಟ್ ಡ್ರಿಲ್ ಇಂದ. ಸೊ ಅದನ್ನು ಕೂಡ ನಮಗೆ ಮಾಡಿಸಿ ಒಂದು ಪೂರ್ಣವಾಗಿ ನಮ್ಮನ್ನ ಅಧಿಕಾರಿಯನ್ನಾಗಿ ನಮ್ಮ ಪೊಲೀಸ್ ಅಕಾಡೆಮಿ ನಮಗೆ ನೀಡಿದೆ. ಹಾರ್ಸ್ ರೈಡಿಂಗ್ ಅಲ್ಲಿ ನನಗೆ ತುಂಬಾ ಇಷ್ಟ. ನನಗೆ ಹಾರ್ಸ್ ರೈಡಿಂಗ್ ಈಗೂ ಕೂಡ ನಾನು ಇಲ್ಲಿ ನಮ್ದು ಟ್ರಫ್ ಕ್ಲಬ್ ಅಲ್ಲಿನೂ ಕೂಡ ನಾನು ಹೋಗ್ತಾ ಇರ್ತೀನಿ ನನಗೆ ಟೈಮ್ ಸಿಕ್ಕಿದಾಗ. ಮತ್ತೆ ಇವನ್ ನಾನು ಮೈಸೂರು ಪೊಲೀಸ್ ಅಕಾಡೆಮಿಯಲ್ಲಿ ಇದ್ದಿದ್ದಾಗ ನನ್ಗೆ ಹಾರ್ಸ್ ರೈಡಿಂಗ್ ತುಂಬ ಇಷ್ಟ. ಆ್ಯಕ್ಚುಲಿ ಹೇಳ್ತಾರೆ ಹಾರ್ಸ್ ರೈಡಿಂಗ್ ಕಷ್ಟ ಅಂತಂದು, ಬಟ್ ನಮ್ಗೆ ಅದು ಟೆಕ್ನಿಕ್ ಗೊತ್ತಾಗಿ ಮತ್ತು ಹಾರ್ಸನ್ನು ನಾವು ನಮ್ಮ ಒಂದು ರೀತಿಯಾಗಿ ನಾವು ಅದನ್ನು ಯೂಸ್ ಮಾಡಿದ್ರಂತಂದರೆ ಅದನ್ನು ಯಾವ ರೀತಿ ಅಂದ್ರೆ ಬಿಕಾಸ್ ಎಲ್ಲರಿಗೂ ಕೂಡ ಹಾರ್ಸ್ ರೈಡಿಂಗ್ ಸುಲಭ ಇರಲ್ಲ, ಎಲ್ಲ ಮಣ್ಣು ಇದನ್ನ ತೊಡೆ ಎಲ್ಲ ಕೆತ್ಕೊಂಡ್ಬಿಡ್ತಾರೆ. ಬಟ್ ನನಗೆ ಹಾರ್ಸ್ ರೈಡಿಂಗ್ ಭಾಳ ಇಷ್ಟ ಆಯ್ತು ಬಿಕಾಸ್ ನನಗೆ ಅದು ಹೆಂಗೆ ಹಾರ್ಸ್ ಮೇಲೆ ಕುತ್ಕೊಳೋದು, ಅದು ಹೋಗ್ಬೇಕಾದ್ರೆ ಹೆಂಗ್ ಟೆಕ್ನಿಕ್ ಗೊತ್ತಾಗಿತ್ತು. ಹಿಂಗಾಗಿ ಸೊ ಅದನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಜಾಸ್ತಿ ಎಂಜಾಯ್ ಮಾಡಿದ್ದಂತಂದ್ರೆ ಹಾರ್ಸ್ ರೈಡಿಂಗ್ ನಾವು ಅಲ್ಲಿ ಮಿಸ್ಸಿಂಗ್ ಅಂತಂದ್ರೆ ನನಗೆ ಯಾವಾಗ ಬೇಕು ಅನಿಸ್ತಾ ಇದ್ದೆ ನಾನು ಇಲ್ಲಿ ಟ್ರಫ್ ಕ್ಲಬ್ ಅಲ್ಲಿನೂ ಕೂಡ ಹೋಗಿ ಒಂದು ಹಾಕಿ ಬರ್ತೀನಿ. ಇವನ್ ಯಾವಾಗಾದ್ರೂ ಮೈಸೂರಿಗೆ ಹೋದಾಗೂ ಕೂಡ ನನ್ನ ಸ್ಪೆಷಲ್ ಪರ್ಮಿಷನ್ ತಗೊಂಡ್ಬಿಟ್ಟು ನಾನು ಅಲ್ಲಿ ನಮ್ದು ಮೌಂಟೆಡ್ ಪೊಲೀಸ್ ಇದೆ ಅಲ್ಲಿನೂ ಕೂಡ ಅವಾಗ ಹೋಗ್ತಾ ಇರ್ತೀನಿ. ನಾನು ಇನ್ನೂ ಯೂನಿಫಾರ್ಮ್ ಅನ್ನ ಮೇಂಟೈನ್ ಮಾಡಿದ್ದೀನಿ ಹಾರ್ಸ್ ರೈಡಿಂಗ್. ಅದ್ರದ್ದೇ ಒಂದು ವಿಶೇಷವಾದ ಬಟ್ ಹೇಳಿದ್ರು ನಾನು ಸ್ವಲ್ಪ ಮುಂಚೆಯಿಂದನೂ ನಾನು ಹೆಫ್ಟಿಯಾಗಿನೇ ಇದ್ದೀನಿ, ಹೆಲ್ದಿ ಅಂತಾನೆ ಹೇಳ್ಬೋದು. ಸೊ ಅಂತದ್ರಲ್ಲಿ ನಿಮಗೆ ಕಷ್ಟ ಆಗ್ಬೋದು ಅಂತ, ಬಟ್ ಐ ಫೆಲ್ಟ್ ವೆರಿ ಈಸಿ ಬಿಕಾಸ್ ನನಗೆ ಅದು ಟೆಕ್ನಿಕ್ ಗೊತ್ತಿತ್ತು. ಆಮೇಲೆ ನಾವು ಹಾರ್ಸ್ ರೈಡಿಂಗ್ ಬರೀ ನಾವು ಗ್ರೌಂಡ್ ಅಲ್ಲಿ ಇಷ್ಟೇ ಮಾಡ್ತಾ ಇರ್ಲಿಲ್ಲ. ನಾನು ಹೇಳಿದ್ನಲ್ಲ ಪ್ರತಿ ವಾರದ ಎಂಡ್ ಬಂತಂದ್ರೆ ನಮಗೆ ಶನಿವಾರನೂ ಕೂಡ ಸಂಡೇ ಒಂದಿನ ನಮಗೆ ಎಕ್ಸಸೈಸ್ ಇರ್ತಿರ್ಲಿಲ್ಲ. ಅವತ್ತಿನ ದಿನ ಫ್ಯಾಟಿಗ್ ವರ್ಕ್ ಅಂತ ಮಾಡಿಸ್ತಾ ಇದ್ರು. ಕ್ಲೀನಿಂಗ್ ಎಲ್ಲ ಇರ್ತಿತ್ತು, ಮತ್ತೆ ಗಾರ್ಡನಿಂಗ್ ಎಲ್ಲ ಮಾಡುತ್ತೆ, ಗ್ರೌಂಡ್ ಎಲ್ಲ ನೀಟಾಗಿ ಮಾಡ್ಕೊಂಡಿರ್ತಿತ್ತು. ಅದು ಬಿಟ್ರೆ ಸ್ಯಾಟರ್ಡೆ ನಾವು ಹಾರ್ಸ್ ತಗೊಂಡೇನೆ ಚಾಮುಂಡಿ ಬೆಟ್ಟ ಹತ್ತಾ ಇದ್ವಿ, ಸ್ಟೆಪ್ಸ್ ಅಲ್ಲಿ ಇಳಿಯೋದು. ಆಮೇಲೆ ಹಾರ್ಸ್ ತಗೊಂಡು ಸಿಟಿ ರೌಂಡ್ಸ್, ಮೈಸೂರು ಸಿಟಿ ರೌಂಡ್ಸ್ ಆತರ ಎಲ್ಲ ಮಾಡ್ತಾ ಇದ್ವಿ. ಟ್ರೈನಿಂಗ್ ಬರ್ಲಿಕ್ಕೆ ಮುಂಚೆ ಹಾರ್ಸ್ ರೈಡಿಂಗ್ ನಿಮ್ಗೆ ಅಭ್ಯಾಸ ಇತ್ತಾ? ಇಲ್ಲ. ಹೇಗೆ ಇದೆಲ್ಲ ಆಸಕ್ತಿ ಅಂದ್ರೆ ಏನ್ ಮಾಡೋಣ ಅಂತ ನಿಮ್ಮೊಂದು ಖುಷಿ? ಹಾರ್ಸ್ ರೈಡಿಂಗ್ ಅಂತಂದ್ರೆ ಏನು ಅದು ನಿಮ್ಗೂ ಕೂಡ ಆಸಕ್ತಿ ಬೆಳೆಸುತ್ತೆ. ಅದನ್ನ ಅದೊಂಥರ ವಿಶೇಷ, ಎಲ್ಲರಿಗೂ ಅವಕಾಶಗಳು ಇರಲ್ಲ. ನಾವು ಬರೀ ಅಲ್ಲಿ ಜಾತ್ರೆಗೆ ಬಂದಿದ್ದ ಹಾರ್ಸ್ ಮೇಲೆ ಅಥವಾ ಬೀಚ್ ಅಲ್ಲಿ ಓಡಾಡುವ ಹಾರ್ಸ್ ಮೇಲೆ ಹತ್ಕೊಂಡು ಓಡಾಡ್ತಾ ಇದ್ವಿ. ಬಟ್ ಇದು ನಮಗೆ ನಾವೇ ಇದನ್ನ ಲೀಡ್ ಮಾಡ್ಬೇಕು, ನಮ್ದು ಸಾರಥಿ ಆಗ್ಬೇಕು ಅನ್ನೋದು ಬಂದಿದ್ದು KPA ದಲ್ಲಿ. ಅದು ಹಾರ್ಸ್ ರೈಡಿಂಗ್ ತುಂಬಾ ಇದು ನಮ್ದು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಮೌಂಟೆಡ್ ಪೊಲೀಸಿಂಗ್ ಅಂತ ಒಂದು ವಿಂಗನೇ ಇದೆ. ಅಲ್ಲಿ ಮರಿಬಾ ಶೆಟ್ರ್ ಅಂತ ಅದ್ರದ್ದು SP ಆಗಿದ್ರು ಆ ಟೈಮ್ ಅಲ್ಲಿ. ಅವರು ಸುಮಾರು ಕಾಂಪಿಟೇಷನ್ಸ್ ಕೂಡ ಇದು ಮಾಡಿದ್ದಾರೆ. ಪ್ಲಸ್ ಒಂದೊಂದು ಕುದುರೆಗೂ ಕೂಡ ಅವರೇ ಹೆಸರು ಇಟ್ಟಿದ್ದಾರೆ. ಹೌದಾ? ನಾವು ತಗೊಂಡಿದ್ದ ನಮ್ಮ ಇಲಾಖೆಗೆ ಬಂದ ಮೇಲೆ. ಆಮೇಲೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಇನ್ ಮೌಂಟೆಡ್ ಪೊಲೀಸಿಂಗ್ ಅಲ್ಲಿ. ನಾವು ಅವ್ರ ಬಗ್ಗೆ ಹೇಳಿದ್ರಂತಂದ್ರೆ ಹೇಳಲಿಕ್ಕೆ ಸಮಯನೂ ಬೇಕು ಮತ್ತೆ ಮಾತುಗಳನ್ನು ಕೂಡ ಅಷ್ಟೊಂದಿಲ್ಲ. ಅವ್ರಿಗೆ ಒಂದು ಫೇವ್ರೇಟ್ ಒಂದು ಹಾರ್ಸ್ ಇದೆ, ಅದ್ರ ಹೆಸರು ನಂಗೆ ನೆನಪಿಲ್ಲ. ಬಟ್ ಅದನ್ನ ಸುಮಾರು ಕಾಂಪಿಟೇಷನ್ಸ್ ಇಂಟರ್ನ್ಯಾಷನಲ್ ಅನ್ನೂ ಕೂಡ ಅದನ್ನ ರೀಪ್ರೆಸೆಂಟ್ ಮಾಡಿ ಸುಮಾರು ನಮ್ಮ ಪೊಲೀಸ್ಗೆನೆ ಒಂದು ಮೌಂಟೆಡ್ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಅವ್ರು ಭಾಗವಹಿಸಿ ಸುಮಾರು ಪ್ರೈಸಸ್ ಕೂಡ ತಗೊಂಡಿದ್ದಾರೆ. ನಾವು ಫುಲ್ ಟಫ್ ಆಫೀಸರ್ ಅಂತ ಹೇಳ್ಬೋದು. ಅವ್ರು ಒಂದು ಕೂಗ್ ಹಾಕಿದ್ರೆ ಸಾಕು, ಒಂದ್ ನಿಮಿಷ ಲೇಟ್ ಆದ್ರೂ ಕೂಡ ವಾಪಸ್ ಕಳಿಸ್ತಾ ಇದ್ರು. ಆಮೇಲೆ ಒಂದು ಕೂಗ್ ಹಾಕಿದ್ರೆ ಎಲ್ಲ ಹಾರ್ಸಸ್ ಬಂದ್ಬಿಟ್ಟು ನಿಂತ್ಕೋತಾ ಇತ್ತು. ನಾವು ಎಷ್ಟೇ ದೂರವಾಗಿ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ನಮಗೂ ಕೂಡ ಕಷ್ಟ ಆಗಿತ್ತು. ನಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಥವಾ ಅದನ್ನ ಮಿಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ವಿ. ಅವ್ರು ನಮ್ಗೆ ಕುದುರೆ ಮೇಲೆ ಕುಂದ್ರಿಸಿ ಒಂದು ಕಮಾಂಡ್ ಕೊಡ್ತಿದ್ರು, ಅದು ನಮ್ಮನ್ನ ತಿರ್ಗಾಡಿಸ್ಬಿಡ್ತಾ ಇತ್ತು. ಅದೇ ಅವ್ರಿಗೆ ನಾವು ಕೊಡ್ತಾ ಇರೋ ಪನಿಷ್ಮೆಂಟ್. ಹಿಂಗಾಗಿ ನಾವು ಕೂಡ ಹಾರ್ಸ್ ರೈಡಿಂಗ್ ಕಲಿಯೋದ್ರಲ್ಲಿ ಕಲಿತ್ರೆ ಮರಿಬಾ ಶೆಟ್ಟಿ ಸಾಹೇಬ್ರ ಕಡೆಯಿಂದ ಕಲಿಬೇಕು. ಸೂಪರ್. ಹಂಗೆ ಅಷ್ಟು ಹೆಸರು ಮಾಡಿದಾರೆ ಅವರು. ಮೇಡಮ್, ಅಲ್ಲಿ ಟ್ರೈನಿಂಗ್ ಅಲ್ಲಿ ಯಾವುದೆಲ್ಲ ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಅನ್ಸಿದ್ದಿದ್ಯಾ ನಿಮ್ಗೆ? ಅಯ್ಯೋ ಯಾಕಾದ್ರೂ ಬಂದಪ್ಪ ಇದು ಬೇಗ ಮುಗಿದೋದ್ರೆ ಸಾಕು ಅಂತ ಅನ್ಸಿದ್ದಿತ್ತ? ನನ್ಗೆ ಒಟ್ಟ ಹಂಗ ಅನಿಸ್ಲೇನೇ ಇಲ್ಲ. ಬಿಕಾಸ್ 1 ವರ್ಷ ಇರುತ್ತೆ ಒಂದು ವರ್ಷ ಇರುತ್ತೆ. ನನ್ಗೆ ಯಾವತ್ತೂ ಆತರ
ಅನಿಸ್ಲೇನೇ ಇಲ್ಲ. ಬಿಕಾಸ್ ನಾನು ಬಹಳ ಖುಷಿಯಾಗಿ ನಾನು ಟ್ರೈನಿಂಗಿಗೆ ಹೋಗಿರೋದು. ನನಗೆ ಮೌಂಟನ್ ಕ್ಲೈಂಬಿಂಗ್ ಆಗಲಿ, ಇವನ್ ಮಂಕಿ ಸ್ಟೈಲ್ ಅಲ್ಲಿ ನಾವು ರಾಕ್ ಕ್ಲೈಂಬಿಂಗ್ ಮಾಡ್ತೀವಿ. ಅದ್ರಲ್ಲಿನೂ ಕೂಡ ನಮ್ಮಲ್ಲಿ ಸ್ವಲ್ಪ ಜನ ಹುಡುಗಿಯರಿದ್ರು ಮಾಡ್ಲೇನೇ ಇಲ್ಲ. ನಾನು ದಪ್ಪ ಇದ್ದೀನಿ, ಯಾರು ಮಾಡಂಗಿಲ್ಲ ಅಂತಂದು ಹೇಳ್ತಾ ಇದ್ರು. ಬಟ್ ಅಂದ್ರೂ ಕೂಡ ನಾನು ಮಾಡಿ, ನಾನು ಆಕ್ಚುಲಿ ತುಂಬಾ ಆಕ್ಟಿವ್ ಆಗಿದ್ದನ್ನೇ ಇದ್ದೆ. ಎಲ್ಲ ಇವೆಂಟ್ಸ್ ಕೂಡ ನಾನು ಆಸಕ್ತಿಯಿಂದ ಪಾಲ್ಗೊಳ್ತಾ ಇದ್ದೆ. ಆಮೇಲೆ ಫೈರಿಂಗ್ ಅಲ್ಲಿನೂ ಕೂಡ ನನಗೆ NCC ಅಲ್ಲಿ ಮಾಡಿದ್ದು ನನಗೆ ಫೈರಿಂಗ್ ಅಭ್ಯಾಸ ಇತ್ತು. ಬಿಕಾಸ್ ನಾನು NCC ಅಲ್ಲಿನೇ ಗೋಲ್ಡ್ ಮೆಡಲ್ ತಗೊಂಡಿದ್ದೆ 1998 ಅಲ್ಲಿ. ನಾನು ಕರ್ನಾಟಕ ರಿಪ್ರೆಸೆಂಟ್ ಮಾಡಿದ್ದೆ ನ್ಯೂ ಡೆಲ್ಲಿಯಲ್ಲಿ. ಹಿಂಗಾಗಿ ನನಗೆ ಫೈರಿಂಗ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಇತ್ತು. ಬಟ್ KPIದಲ್ಲಿ ಬಂದಿದ ಮ್ಯಾಗ ಅಲ್ಲಿಂದ ಟ್ರೈನಿಂಗ್ ಅಲ್ಲಿನೂ ಕೂಡ ನಾನು ರಿವಾಲ್ವರ್ ಮತ್ತೆ ಪಿಸ್ಟಲ್ ಫಸ್ಟ್ ಪ್ರೈಸ್ ಕೂಡ ತಗೊಂಡೆ ನಾನು. ಹೌದಾ ಮೇಡಮ್? ಹೀಗಾಗಿ ನನಗೆ ಒಳ್ಳೆ NCC ಬ್ಯಾಕ್ಗ್ರೌಂಡ್, ಅದು ಕೂಡ ಯೂನಿಫಾರ್ಮ್ ಸರ್ವಿಸ್. ನಾನು ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಯೂನಿಫಾರ್ಮ್, ನಾನು ಪೂರ್ತಿಯಾಗಿ ನಾನು ಅಲ್ಲಿ ಗುರುತಿಸ್ಕೊಂಡೆ. ಹಿಂಗಾಗಿ ನನಗೆ ಟ್ರೈನಿಂಗ್ ಯಾವತ್ತೂ ಕೂಡ ನನಗೆ ಟಫ್ನು ಅನಿಸ್ಲಿಲ್ಲ. ಐ ವಾಸ್ ಎಂಜಾಯಿಂಗ್. ಇನ್ನೂ ಸ್ವಲ್ಪ ವರ್ಷ ಇರ್ಬೇಕಿತ್ತು ಅನ್ನೋದೇ. ಬಿಕಾಸ್ ನಮ್ಮನ್ನ ನಾವು ಅಷ್ಟೊಂದು ಆಕ್ಟಿವ್ ಆಗಿ ಇದ್ದಿದ್ದು ನಾನು ಆ ವರ್ಷ ಅಂತಾನೆ ಅನ್ಕೋಬಹುದು. ಹೊರಗಡೆ ಬಂದ್ಮೇಲೆ ನಾವು ನಮ್ದೇ ಓನ್ ಟೈಮ್ ಇರುತ್ತೆ, ಅವಾಗ ಸ್ವಲ್ಪ ನಾವು ಲೇಜಿ ಆಗ್ತೀವಿ. ಬಟ್ ಆ ಟೈಮಲ್ಲಿ ವಿತ್ ಬೆಲ್ ಕೆಲಸ ಮಾಡೋದು ಅಂತಂದ್ರೆ ಒಂದು ಸ್ಟಿಮ್ಯುಲೇಟೆಡ್ ಲೈಫ್ ಆಗಿಬಿಟ್ಟಿತ್ತು ನಮಗೆ. ಸೂಪರ್ ಮೇಡಮ್, ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಆಮೇಲೆ ನೀವು ಮಾತಾಡೋ ಪ್ರತಿ ಮಾತಲ್ಲೂ ಕೂಡ ಆ ಪ್ಯಾಷನ್ ಕಾಣಿಸ್ತಾ ಇತ್ತು. ಎಂಥೂಸಿಯಾಸಮ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾವುದು ಕಷ್ಟ ಅಲ್ಲ, ಅದು ಮಹಿಳೆ ಇರಲಿ ಪುರುಷ ಇರಲಿ ಅದೆಲ್ಲ ಮ್ಯಾಟ್ರ್ ಅಲ್ಲ ಅನ್ನೋ ಥರದಲ್ಲಿ ಇತ್ತು. ನಂದು ಬೇಸಿಕ್ ಟ್ರೈನಿಂಗ್ ಆದ್ಮೇಲೆ ನನಗೆ ಪ್ರೊಬೇಷನರಿ ಅಂತ ನಮಗೆ ಆನ್ ಫೀಲ್ಡ್ ಟ್ರೈನಿಂಗ್ ಅಂತ ಹಾಕ್ತಾರೆ. ಅಲ್ಲಿ ನನಗೆ ರಾಯಚೂರು ಜಿಲ್ಲೆಗೆ ಕೊಟ್ಟರು. ರಾಯಚೂರು ಹಿಂದುಳಿದ ಜಿಲ್ಲೆ ಅಂತ ನಾವು ಇಡೀ ಏಷ್ಯಾದಲ್ಲಿ ಕರೆಯಲ್ಪಟ್ಟಿದೆ. ಬಟ್ ನನಗೆ ಆ ಜಿಲ್ಲೆ ಅಲ್ಲಿವರೆಗೂ ನಾನು ನೋಡಿರ್ಲೇನೇ ಇಲ್ಲ. ಎಲ್ಲೋ ನಾರ್ತ್ ಕರ್ನಾಟಕದಲ್ಲಿ ಒಂದು ಜಿಲ್ಲೆ ಇದೆಯಪ್ಪ ಅನ್ನೋದು ಇಷ್ಟೇ ಗೊತ್ತಿತ್ತು ನನಗೆ. ನಾನು ಯಾವತ್ತೂ ರಾಯಚೂರಿಗೆ ಹೋಗಿರ್ಲಿಲ್ಲ ಅದ್ರ ಮುಂಚೆ. ಆಮೇಲೆ ಅದು ಒಂಥರ ಬಿಸಿಲಿನ ನಾಡು ಅಂತನೂ ಕೂಡ ಹೆಸರು. ಓ, ನನ್ಗೆ ರಾಯಚೂರು ಕೊಟ್ಟಿದ್ದಾರೆ ಒಂಥರ ನನ್ಗೆ ಎಲ್ಲೋ ಹಾಕ್ಬಿಟ್ಟಿದಾರಪ್ಪ, ಏನಪ್ಪ ಪೊಲೀಸ್ ಇಲಾಖೆಯಲ್ಲಿ ಮೇಲೆ ಬೀದರಿಂದ ಹುಡ್ಕೊಂಡು ಚಾಮರಾಜನಗರವರೆಗೂ ಎಲ್ಲರೂ ಹಾಕ್ತಾರ, ಅದು ಬೇರೆ ನಂಗೆ ರಾಯಚೂರು ಜಿಲ್ಲೆ ಯಾರು ಕೊಟ್ಟಿದ್ದಾರೆ. ಬಟ್ ರಾಯಚೂರು ಜಿಲ್ಲೆ ಇಷ್ಟು ನನಗೆ ಎಕ್ಸ್ಪೋಜರ್ ಕೊಡ್ತವಲ್ಲ, ನಾನು ಗುರ್ತಿಸ್ಕೊಲಿಕ್ಕೆ ಮತ್ತು ಪಬ್ಲಿಕ್ನು ಕೂಡ ಅಲ್ಲಿ ಜನ ಮುಗ್ಧ ಜನ, ಜಾಸ್ತಿ ಅನ್ಎಜುಕೇಟೆಡ್ ಜನ. ನನಗೆ ಪ್ರೊಬೇಷನರಿ ರಾಯಚೂರು ಜಿಲ್ಲೆಯಲ್ಲಿ ಇದ್ದಿದ್ದಾಗ ನಾನು ಲಿಂಗಸೂರು ಮತ್ತು ಯರಗೇರ ಪೊಲೀಸ್ ಠಾಣೆ ಮತ್ತು ಸಿಟಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಯರಗೇರ ಜಿಲ್ಲೆ ಒಂದು ನಕ್ಸಲೈಟ್ ಏರಿಯಾ ಆ ಟೈಮಲ್ಲಿ. ಆ್ಯಪಲ್ದಿನ್ನಿ ಪೊಲೀಸ್ ಸ್ಟೇಷನ್, ಯರಗೇರ ಪೊಲೀಸ್ ಸ್ಟೇಷನ್. ಅಂಥದ್ರಲ್ಲಿ ರಾತ್ರಿ ನಾವು ಓಡಾಡೋದ್ರಲ್ಲಿನೂ ಕೂಡ ಸ್ವಲ್ಪ ಆ ಟೈಮಲ್ಲಿ ಏನು ಒಬ್ಳೆ ಇದ್ದೀರಾ ಅಂತ ನಮ್ಮ ತಂದೆ ಸ್ಟಾರ್ಟಿಂಗ್ SP ಕಡೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದರು. ಆಕಿಗೆ ಗೊತ್ತಿಲ್ಲ, ಒಬ್ಳೆ ಇದ್ದಾಳೆ, ಸ್ವಲ್ಪ ಇಲ್ಲೇ ಹತ್ರದ್ರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಆಕಿಗೆ ಟ್ರೈನಿಂಗ್ ಕೊಡಿ ಅಂತ ಅಂದ. ನಮ್ದು ಇಲಾಖೆ ಆಫೀಸರ್ಸ್ ಹೆಂಗಂತಂದ್ರೆ ನಮ್ಮನ್ನ ಟಫ್ ಮಾಡೋದೇ ಅವ್ರದ್ದು ಗುರಿಯಾಗಿರುತ್ತೆ. ಹಿಂಗಾಗಿ ನಮ್ಮ ತಂದೆ ಹೇಳಿದ ಆಕಿ ಇನ್ನೂ ಟಫ್ ಆಗ್ಲಿ ಅಂತಂದು ಹೇಳ್ಬಿಟ್ಟು ಯರಗೇರ ಪೊಲೀಸ್ ಸ್ಟೇಷನ್ ಕೊಟ್ರು. ಅದು ನಾನು ಹೇಳಿದ್ನಲ್ಲ ನಕ್ಸಲೈಟ್ ಏರಿಯಾ ಅದು. ಅಂದ ಅಪ್ಪ ನೀನ್ ಹೇಳಲಿಲ್ಲ ಅಂದ್ರೇನೆ ಚಲೋ ಇರ್ತಿತ್ತು ಏನೋ, ಇಲ್ಲೇ ಹತ್ರದಲ್ಲಿ ಕೊಡ್ತಿದ್ರು, ನೀ ಹೇಳಿದ ಅಂತ ನನ್ಗೆ ಅಷ್ಟು ದೂರ ಪೊಲೀಸ್ ಸ್ಟೇಷನ್ ಕೊಟ್ಟಿದಾರ ಅಂತ ನನಗ ಆತರ ಅವ್ರಿಗೆ ಆ ಟೈಮಲ್ಲಿ ಇತ್ತು. ಬಟ್ ಅದರಿಂದ ನಾನು ಅಲ್ಲಿ ಏನದು ಅದು ಬಾರ್ಡರಿಂಗ್ ಇನ್ನೇನು ಕೃಷ್ಣ ಆ ಕಡೆ ನೆಕ್ಸ್ಟ್ ಜಿಲ್ಲೆ ಆಂಧ್ರ ಪ್ರದೇಶ ಆಗಿನ ಟೈಮಲ್ಲಿ ಆಂಧ್ರ ಪ್ರದೇಶ ಡಿಸ್ಟಿಕ್ ಬಾರ್ಡರ್ ಸುಮಾರು ಕ್ರೈಮ್ಸ್ಗಳಾಗ್ತಿತ್ತು. ಮೇಡಮ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನೀವು ಇರ್ತೀರಿ, ಒಂದ್ ಕಡೆ ನಿಮ್ ಪ್ಯಾಷನ್, ಇನ್ನೊಂದ್ ಕಡೆ ತಂದೆ ತಾಯಿಗಳಿಗೆ ಭಯ, ಏನಪ್ಪ ಒಬ್ಳೆ ಇದ್ದಾರೆ ಅನ್ನೋ ಒಂದು ಭಾವನೆ ಇರ್ತದೆ. ಎಲ್ಲ ಮ್ಯಾನೇಜ್ ಮಾಡಕ್ ನೀವು ಫೋನ್ ಮಾಡಿ ಧೈರ್ಯ ಕೊಡ್ತಿದ್ರಾ ಪೇರೆಂಟ್ಸ್ಗೆ? ಪೇರೆಂಟ್ಸ್ ಮಾತ್ರ ತುಂಬಾ ಧೈರ್ಯ. ಅಲ್ಲ, ನೀವು ಧೈರ್ಯ ಕೊಡ್ತಿದ್ರಾ ಅವರಿಗೆ? ಹಾ, ನಾನು ಧೈರ್ಯ ಕೊಡ್ತಾ ಇದ್ದೆ. ಯಾಕಂದ್ರೆ ಅವ್ರಿಗೂ ಕೂಡ ನಾನು ಎಲ್ಲೋ ಫಸ್ಟ್ ಟೈಮ್ ನಾನು ಆ ಟೈಮಲ್ಲಿ ನಾನು ದೂರದ ಜಿಲ್ಲೆಯಲ್ಲಿ ಇದ್ದದ್ದು. ಹಾಸ್ಟೆಲಲ್ಲಿ ಎಲ್ಲ ಇದ್ವಿ, ಬಟ್ ಹಾಸ್ಟೆಲಲ್ಲಿ ನಮ್ಮದೇ ಆದ ಒಂದು ಕಾವಲು ಗಾರ್ಡ್ ಇದೇನದು ವಾರ್ಡನ್ ಮತ್ತೆ ಫ್ರೆಂಡ್ಸ್ ಎಲ್ಲ ಇರ್ತಾರ. ಬಟ್ ಇಲ್ಲಿ
ಈ ನಾವು ಹೋಗಿ ಕೆಲಸ ಮಾಡುವುದು ಅದು ಇಂಥ ಒಂದು ಡಿಪಾರ್ಟ್ಮೆಂಟ್ ಮತ್ತೆ ಒಂದು ಕ್ರೈಮ್ ಸಿಸ್ಟಮ್ಸ್ ಅದರಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡುದಂತ ಫಸ್ಟಿಗೆ ಬಿಡ್ಲಿಕ್ಕೆ ನಮ್ಮ ತಂದೆ ತಾಯಿ ಇಬ್ರು ಒಟ್ಟಿಗೆ ಬಂದಿದ್ರು. ಒಂದೆರಡು ದಿನ ನಮ್ಮ ತಾಯಿ ನಿಂತ್ಕೊಂಡು ಮತ್ತೆ ಅವ್ರಿಗೂ ಕೂಡ ಅವ್ರದ್ದೇ ಒಂದು ಜವಾಬ್ದಾರಿಗಳು ಇರುತ್ತೆ, ವಾಪಸ್ ಹೋದ್ರು. ಮುಂದೆ ನಾನೇ ಪ್ರತಿದಿನ 2 ಸಲ ಕಾಲ್ ಮಾಡೋರು ನಮ್ಮ ತಂದೆ ತಾಯಿ. ನಾನು ಕೂಡ ಅವ್ರಿಗೆ ತಿಳಿಸ್ತಾ ಇದ್ದೆ, ಈ ಥರ ಹಿಂಗೆ ಇದೆ ಅಂತಂದು. ಅದು ಭಯ ಪ್ಲಸ್ ಅಷ್ಟೇ ಒಂದು ಕುತೂಹಲ. ಹೌದು, ಬಿಕಾಸ್ ಆನ್ ಫೀಲ್ಡ್ ನಾವು ಇದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಕಲ್ತಿದ್ದೆ ಒಂಥರ, ಆದ್ರೆ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡೋದು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು ಅದೇ ಒಂಥರ ಬೇರೆ. ವ್ಯತ್ಯಾಸ ಇದೆ ಅನಿಸ್ತಾ? ವ್ಯತ್ಯಾಸಕ್ಕಿಂತ ನಾವು ಅಲ್ಲಿ ಕಲ್ತದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ವಿ, ವೆರಿ ಲೈವ್. ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಮ್ ಕರೆಕ್ಷನ್ ಆಗ್ಬೋದಿತ್ತು, ಬಟ್ ಲೈವ್ ಅಲ್ಲಿ ಏನ್ ನಾವು ಮಾತಾಡ್ತೀವಿ ಜನರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಇರೋದನ್ನು ಕೂಡ. ಅಲ್ಲಿ ಸ್ವಲ್ಪ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಎಲ್ಲ ಆ ಟೈಮಲ್ಲಿ ಬರ್ತಾ ಇತ್ತು. ಅದ್ರ ಬಿಟ್ರೆ ಒಂದು ಅನ್ಎಜುಕೇಟೆಡ್ ಜಿಲ್ಲೆ ಅಂತಾನೆ ಹೇಳ್ಬೋದು. ಆಮೇಲೆ ಚೈಲ್ಡ್ ಮ್ಯಾರೇಜಸ್ ಅಲ್ಲಿ ಜಾಸ್ತಿ. ಸೊ ಅಂತ ಟೈಮಲ್ಲಿ ನಾನು ಮಹಿಳಾ ಅಧಿಕಾರಿ ಆ ಜಿಲ್ಲೆಗೆ ಫಸ್ಟ್ ಮಹಿಳಾ ಅಧಿಕಾರಿನೇ ಆ ಜಿಲ್ಲೆಯಲ್ಲಿ. ನನ್ನ ಎಲ್ಲ ಹಳ್ಳಿಗಳಿಗೆ ಬೀಟಿಗೆ ಹೋಗಿದಾಗ ಎಲ್ಲರೂ ಕೂಡ ನೋಡ್ಕೊಂಡು ನಿಂತ್ರವ್ರು ಹಳ್ಳಿ ಜನ ಎಲ್ಲಾನು ಕೂಡ ನನ್ನ ನೋಡ್ಲಿಕ್ಕಂತ ಬರ್ತಾ ಇದ್ರು. ಒಬ್ರು ಹೆಣ್ಮಗಳ ಪೊಲೀಸ್ ಬಂದಿದ್ದಾಳ ಅಂತ. ಇಂಥ ಒಂದು ಸಿಚುವೇಶನ್ ರಾಯಚೂರು ಜಿಲ್ಲೆ ಒಂದು ಗ್ರಾಮಕ್ಕೆಲ್ಲ ಹೋದಾಗ ನಾವು ನೋಡ್ತಾ ಇದ್ವಿ. ಪ್ಲಸ್ ಅವ್ರನ್ನು ಏನ್ ಓದಿದ್ಯಮ್ಮ ಅಂತ ಕೇಳೋರು ಈ ತರ. ಆಮೇಲೆ ನೀನೇನ ಪೊಲೀಸ್ ಅಂತಂದ. ಸುಮಾರು ಸರ ಅವ್ರಿಗೆ ನಾವು ಎಜುಕೇಶನ್ ಹೆಣ್ಮಕ್ಳಿಗೆ ಓದಿಸ್ರಿ ಅನ್ನೋದ್ರ ಬಗ್ಗೆ ನಾನು ತುಂಬಾ ಅಲ್ಲಿ ಹಳ್ಳಿಯಲ್ಲಿನೂ ಕೂಡ ನನ್ನ ಒಂದು ಏನದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಂದು ಮುಂದಾಗಿದ್ದೆ. ಬಿಕಾಸ್ ಅದು ವೆರಿ ಇಂಪಾರ್ಟೆಂಟ್ ಆಗಿತ್ತು ಅಲ್ಲಿ. ಈ ನಾವು ಈ ಕಡೆ ಲಿಂಗಸೂರ್ ಭಾಗಕ್ಕೆ ಬಂದ್ರ ಅಂತಂದ್ರೆ ಇನ್ನೂ ಕೂಡ ನಾವು ರಾಜ ಮನಿತನ ತರ ಇದೆ. ಈಗ ನೀವು ರೌಡಿ ರಾಥೋಡ್ ಫಿಲ್ಮ್ ನೋಡಿದೀರಾ ಅಲ್ಲ, ಆ ತರ. ಅಂದ್ರೆ ಏನ ಅಂತಂದ್ರೆ ಅಲ್ಲಿ ಲ್ಯಾಂಡ್ ಲಾರ್ಡ್ಸ್ನೇ ಜಾಸ್ತಿ, ಪಾಳೆಗಾರಿಕೆ ಆ ತರ ಎಲ್ಲ ಇದೆ. ಆಮೇಲೆ ನಾವು ಅವ್ರನ್ನ ಬಿಟ್ಟು ಕೂಡ ಹೋಗ್ಲಿಕ್ಕೆ ಬರಲ್ಲ, ಬಿಕಾಸ್ ಜನ ಅವ್ರದ್ದು ಫಾಲೋವರ್ಸ್ ಇರ್ತಾರೆ. ಸೊ ನಾವು ಈಗೂನು ಕೂಡ ಅಷ್ಟೊಂದೇನು ಆ ತರದ ಫಿಲ್ಮ್ ಅಲ್ಲಿ ಇದ್ದಿದಂಗೇನು ಇಲ್ಲ ಪರಿಸ್ಥಿತಿ. ಬಟ್ ಅದಿನ್ನೂ ಪಾಳೆಗಾರಿಕೆ ಮನೆತನ ತರ ನಾ ಕರೆಸ್ಕೊಂಡದನ್ನು ಕೂಡ ರಾಜ ವೀರಭದ್ರ ನಾಯಕ್ ಆತರ ಆ ಒಂದು ಹೆಸರಲ್ಲೇನೆ ಅವ್ರನ್ನ ಕರೆಯಲ್ಪಡ್ತಾರೆ. ಮತ್ತೆ ನಾವು ಈ ಕೆಲವೊಂದು ಸಮಸ್ಯೆ ಬಂದಿದಾಗ ಸ್ವಲ್ಪ ಪ್ರಜಾಪ್ರಭುತ್ವ ಅಷ್ಟಿರಲ್ಲ. ಏನ್ ಅಂತಂದ್ರೆ ನಾವು ಅವ್ರನ್ನೇ ನಾವು ಕಾನ್ಫಿಡೆನ್ಸ್, ಬಿಕಾಸ್ ಜನ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ, ಅವ್ರು ಹೇಳಿದಂಗೆನೆ ನಡ್ಕೋತಾ ಇರ್ತಾರೆ. ಬಿಕಾಸ್ ಇಷ್ಟು ವರ್ಷ ಅವ್ರ ಜೊತೆನೆ ಆ ಟೈಮಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಒಂದ್ ರೀತಿ ಸಂದಿಗ್ಧತೆ ಇರಲ್ವಾ? ಸಂದಿಗ್ಧತೆ ಬರ್ಬೋದಿತ್ತು. ಇವರು ವಿರುದ್ಧವಾಗಿದ್ದು ಅಂದ್ರೆ ಅವರು ನಮ್ಮ ಜೊತೆ ಕೋಆಪರೇಟಿವ್ ಆಗಿರ್ತಾರೆ. ಅವ್ರಿಗೂ ಕೂಡ ಆ ಒಂದು ಪರಿಸ್ಥಿತಿ ಅವಾಗಿಂದ ಇರ್ಬೋದು, ಮನೆತನದಿಂದ ಬರ್ಬೋದು. ಬಟ್ ಈಗಿನ ಪರಿಸ್ಥಿತಿ ಅವರು ಅಡ್ಜಸ್ಟ್ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಿಂಗಾಗಿ ಅವ್ರು ನಮ್ಮ ಜೊತೆ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಿದ್ರು. ಸುಮಾರು ಎಷ್ಟೋ ನ್ಯಾಯಗಳನ್ನ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಮುಂದಾಳತ್ವದಲ್ಲಿ ಇಟ್ಬಿಟ್ಟು ನಾವು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅದು ಅವಶ್ಯಕತೆ ನಮ್ಗೆ ಏನಂತಂದ್ರೆ ಒಂದು ನ್ಯಾಯ ಸಿಗ್ಬೇಕು ಅಲ್ಲಿ. ಅದು ಯಾರ ಮುಖಂಡತ್ವದಲ್ಲಿ ನಡೀತೈತೆ ಅನ್ನೋದ್ರ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಲೀಡರ್ಸ್ ಅಥವಾ ಅವ್ರ ಜನರಿಂದನೇ ನಾವು ನ್ಯಾಯಯುತವಾಗಿ ನ್ಯಾಯ ದೊರಕಿಸ್ಲಿಕ್ಕೆ ನಾವು ಸಾಧ್ಯ ಆಗ್ಬೇಕಾಗಿತ್ತು. ಹಿಂಗಾಗಿ ನಾನು ಅಲ್ಲಿ ಮುಖಂಡರದನ್ನೇ ಜಾಸ್ತಿ ಇನ್ವಾಲ್ವ್ಮೆಂಟ್ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂಗಾಗಿ ಅಲ್ಲಿ ಅವರಿಗೆ ನನ್ನಲ್ಲಿ ಕಾನ್ಫಿಡೆನ್ಸ್ ಬಂತು, ಇವರು ಮೇಡಮ್ ಅಥವಾ ಪೊಲೀಸ್ ಇಲಾಖೆ ಆಚೆ ಅಲ್ಲ. ಸೊ ನಮ್ಮಲ್ಲಿನೇ ಒಂದು, ಯಾಕಂದ್ರೆ ಅವ್ರದ್ದು ನಾಯಕರನ್ನೇ ಹುಡ್ಕೊಂಡ್ಬಿಟ್ಟು ಅವ್ರ ಮುಂದ್ಗಡೆ ಇಟ್ಕೊಂಡ್ಬಿಟ್ಟು ಅವ್ರ ಜೊತೆ ಅಲ್ಲ ಅಂತ ಒಂದು ಮೈಂಡ್ ಸೆಟ್ ನ ನೀವು ಅಲ್ಲಿ ಕ್ರಿಯೇಟ್ ಮಾಡಿದ್ರಿ. ಎಸ್ ಮೇಡಮ್. ಹಾಗೆ ನಿಮ್ಮ ಒಂದು ಇನ್ನೊಂದು ಸನ್ನಿವೇಶ ನಾನು ರಾಯಚೂರು ಜಿಲ್ಲೆಯಲ್ಲಿ ಇದ್ದಿದ್ದಾಗ ನೆನಪಿಸ್ಕೊಳ್ಳಿಕ್ಕೆ, ಬರೀ ನಾವು ಅಲ್ಲಿ ನಾಯಕರನ್ನ ಇಷ್ಟ ಅವರು ನಮಗೆ ಸಹಾಯ ಮಾಡ್ತಾರ ಅಂತಂದ ಅಥವಾ ಅವ್ರ ಮುಖಾಂತರನೇ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತೈತಿ ಅಂತಂದಲ್ಲ. ಒಂದು ಸನ್ನಿವೇಶದಲ್ಲಿ ಇದು ಗಣಪತಿ ಬಂದೋಬಸ್ತ್ ಇತ್ತು ರಾಯಚೂರು ಜಿಲ್ಲೆಯಲ್ಲಿ. ಎಲ್ಲ ಆಫೀಸರ್ಸು ಸಿಟಿಯಲ್ಲಿ ದೊಡ್ಡ ಪ್ರೊಸೆಷನ್ ಆಗುತ್ತೆ. ಬೆಳಿಗ್ಗೆ ಸಾಯಂಕಾಲ 8 ಗಂಟೆ ಸ್ಟಾರ್ಟ್ ಆಗಿ ರಾತ್ರಿ ಸಾಯಂಕಾಲ 8 ಗಂಟೆ ಸ್ಟಾರ್ಟ್ ಆಗಿದ್ದು ಬೆಳಗಿನ ಜಾವ 12 ಗಂಟೆವರೆಗೂ ಕೂಡ ಗಣಪತಿಗಳು ಹೋಗ್ತಾ ಇರುತ್ತೆ. ದೊಡ್ಡ ಬಂದೋಬಸ್ತ್ ಇಡೀ ಜಿಲ್ಲೆದೆಲ್ಲ ಪೊಲೀಸರನ್ನು ತಗೊಂಡಿರ್ತಾರೆ. ನನಗೆ ಲಿಂಗಸೂರು DSP ಆಗಿದ್ದೆ. ದೇವದುರ್ಗ ತಾಲೂಕಲ್ಲಿ ಒಂದು ರಾಮಚಂದ್ರ ಅಂತ ಒಂದು ಹಳ್ಳಿ, ಅಲ್ಲಿ ಒಬ್ಬ ನಮ್ಮ ಬೀಟ್ ಕಾನ್ಸ್ಟೇಬಲ್ ಸಮನ್ಸ್ ಸರ್ವ್ ಮಾಡಲಿಕ್ಕೆ ಹೋಗಿದ್ದಾನೆ ಒಬ್ಬರಿಗೆ.
ಎರಡು ಊರ್ ಮಧ್ಯೆ ಒಂದು ಗಲಾಟೆ ಆವಾಗ ತಾನೇ ಹುಟ್ಕೋತಾ ಇದೆ. ಏನಿಲ್ಲ, ಒಂದು ವಸ್ತು ತಗೊಳೋದ್ರಲ್ಲಿ ಒಬ್ಬನ ಪಕ್ಕದ ಊರವನು ಏರ್ದಾಗಿ ಮಾತಾಡಿದ್ದಾನೆ, ಹಂಗೆ ಮಾತಿಗೆ ಬೆಳೆದು ಊರನೇ ಒಂದು ವಿರುದ್ಧವಾಗಿ ನಿಂತ್ಕೊಂಡು ಎರಡು ಊರು ಏನದ ಕೊಡ್ಲಿ ಕುಡುಗೋಲು ಎಲ್ಲ ತಗೊಂಡು ಅವ್ರು ಒಂದು 200 ಜನ ಇವ್ರು ಒಂದು 200 ಜನ ಹಂಗೆ ಬರ್ತಾ ಇದ್ರು. ಅವಾಗ ಅವನು ಫೋನ್ ಮಾಡ್ತಾನೆ, ಯಾರು ಎಲ್ಲರೂ ಕೂಡ ಗಣಪತಿ ಬಂದೋಬಸ್ತಲ್ಲಿ ಇದ್ದವ್ರೆ ಕೇಳಿಲ್ಲ ಅವರಿಗೆ. ನನ್ಗೂ ಏನೋ ಒಂದು ರಿಂಗ್ ಆಯ್ತು, ನಾನು ಎತ್ತಿದೆ, ಇಲ್ಲ ಮೇಡಮ್ ಇಲ್ಲ ಈ ತರ ಗಲಾಟೆ ಆಗೋ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಕೊಟ್ಟ. ನಾನು ಇಮಿಡಿಯೇಟ್ ಆಗಿ ಕಂಟ್ರೋಲಿಗೆ ತಿಳಿಸಿ ನನ್ಗೆ ಅಲ್ಲಿ ಸುತ್ತಮುತ್ತ ಎಷ್ಟು ಪೊಲೀಸರು ಇದ್ದಾರೆ ನನ್ನ ವೆಹಿಕಲ್ ಅಲ್ಲಿ ಹಾಕೊಂಡ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಈ ಕಡೆ ಒಂದು ಊರಿನಲ್ಲಿ ಒಂದು 200-300 ಜನ, ಈ ಕಡೆ ಒಂದು 200-300 ಜನ, ಎರಡು ಊರ್ ಮಧ್ಯೆ ಕೊಡ್ಲಿ ಕುಡುಗೋಲು ಎತ್ಕೊಂಡು ಹಂಗ ಜೋರಾಗಿ ಬರ್ತಾನೆ ಇದ್ದಾರೆ. ನಮ್ದು ಇನ್ನು ಯಾವ್ದು ಫೋರ್ಸ್ ಕೂಡ ಬಂದಿಲ್ಲ. ನನ್ನ ಹತ್ರ 4 ಜನ ತಗೊಂಡ್ಬಿಟ್ಟು ಹೋದ್ವಿ. ಅಂದ್ರೂ ಕೂಡ ನಾನು ಧೈರ್ಯವಾಗಿ ನಡುವೆ ಹೋಗಿ ಗಾಡಿ ತರಬಿದೆ. ನಾನು ಗಾಡಿ ತರಬಿ ಇದು ಒಂದು ಸಾಯಂಕಾಲ 4-5 ಗಂಟೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ಅಲ್ಲಿ ಫುಲ್ ಜೋರಾಗಿತ್ತು, ಏನದು ಬಂದೋಬಸ್ತು ಡೆವಲಪ್ಮೆಂಟು ಅದೆಲ್ಲ ಅಲ್ಲಿ ಜೋರಾಗಿತ್ತು. ನಾವು ಇಲ್ಲಿ ಹೋಗ್ಬಿಟ್ಟು ಗಾಡಿ ತರಬಿ ನಿಂದ್ರಿಸಿ ವಿಚಾರ ಮಾಡ್ಲಿಕ್ಕೆ ನಾನು ಇದನ್ನ ಮಾಡ್ತಾ ಇದ್ವಿ. ಅವ್ರು ಯಾರು ಮಾತು ಕೇಳುವಂತ ಇದು ಇರ್ಲಿಲ್ಲ. ಅಷ್ಟೊಂದು ಮುಂಚೆಯಿಂದನೂ ಸ್ವಲ್ಪ ಏನೋ ಸಣ್ಣ ಪುಟ್ಟ ಜಗಳಗಳಿತ್ತು. ಇದು ಒಂದು ಅವರಿಗೆ ಅಪಾರ್ಚುನಿಟಿ ತಗೊಂಡ್ಬಿಟ್ಟು ಇದನ್ನ ದೊಡ್ಡದಾಗಿ ಮಾಡ್ಬೇಕಂತ ಅವ್ರು ಅನ್ಕೊಂಡು ಆ ಥರ ಮಾಡ್ತಾ ಇದ್ರು. ನಾವು ನೋಡಿ ಯಾರೋ ದೇವ್ರದ ಲೆಕ್ಕದಲ್ಲಿ ಬರ್ತಾರ ಅಂತಂದ್ರೆ ಅಲ್ಲಿ ಒಂದು ಮಠ ಇತ್ತು. ಆ ಮಠದಲ್ಲಿ ಒಬ್ರು ಸ್ವಾಮಿ 2 ಊರು ಆ ಮಠಕ್ಕೆ ನಡ್ಕೊಂತ ಇತ್ತು. ನಾವು ಯಾರಿದಾರ ಮೇಡಮ್, ನಮ್ಮ ಒಬ್ರು SP ಕಾನ್ಸ್ಟೇಬಲ್ ಹೇಳಿದ, ಮೇಡಮ್ ಈ 2 ಊರಿನವ್ರು ಈ ಸ್ವಾಮೀಜಿಗೆ ಬಸವರಾಜ್ ಅಂತ ಸ್ವಾಮೀಜಿ ಅವ್ರ ಹೆಸರು, ಆ ಮಠಕ್ಕೆ ನಡ್ಕೋತಾರ ಅಂದ. ನಾವು ಹಂಗ ಇಲ್ಲಿ ಮಾತಾಡ್ರಿ ಅಂತಂದು ಹೇಳ್ಬಿಟ್ಟು ಇವ್ರಿಗೆ ಹಚ್ಬಿಟ್ಟು ಇಮಿಡಿಯೇಟ್ ಆಗಿ ಸ್ವಾಮೀಜಿಗೆ ಕಡೆ ಹೋದಿ, ಸರ್ ಸ್ವಾಮೀಜಿ ಈ ಥರ ನಡೆದಿದೆ, ನೀವೇ ಬಂದು ಇದು ಮಾಡಬೇಕು ಅಂತ. ಅವ್ರು ಸ್ವಾಮೀಜಿ ಬಂದ್ಬಿಟ್ಟು ರೋಡ್ ಮೇಲೆ ಅಡ್ಡ ಮಲ್ಕೊಂಡ್ಬಿಟ್ರು. ಆ ಕಡೆ ಆ ಊರು ಈ ಕಡೆ ಈ ಊರು, ನನ್ನ ದಾಟಿ ಹೋಗ್ರಿ ಅಂತಂದು ನಾವು ಕಾಯ್ತಾ ನಿಂತಿದ್ವಿ. ಯಾವ್ದೇ ತರ ಘಟನೆ ಆಗ್ಲಾರ್ದಂಗ ನಮ್ಮ ಫೋರ್ಸ್ನು ಕೂಡ ಬರ್ಲಿಕ್ಕೆ ಲೀಡರ್ಸ್ ಸ್ವಲ್ಪ ನಾವು ಮಾತಾಡ್ತಾ ಇದ್ವಿ. ಅವಾಗ ಜನರ ಶಾಂತಿಯಿಂದ ಕೈ ಬಿಟ್ಟು ಕೆಳಗಡೆ ಕುಂತ್ರು. ಒಂದು ಮಾತುಕತೆ ತರ ಸ್ಟಾರ್ಟ್ ಆಯ್ತು. ಸೊ ಒಂದು ಸನ್ನಿವೇಶನ ಕಾಪಾಡ್ಬೇಕಾತಂತಂದ್ರೆ ಕೇವಲ ಅಲ್ಲಿ ಮುಖಂಡರಕ್ಕಿಂತನೂ ಅಲ್ಲ, ಸಾಧು ಇದ್ದರೂ ಕೂಡ ಉಪಯೋಗ ಆಗ್ತಾರ ಅನ್ನೋದಕ್ಕೆ ಈ ಒಂದು ಸಾಕ್ಷಿ.